ವಿದ್ಯಾರ್ಥಿಗಳೇ, ಈಗ ಇದು 145ನೇ ವಿಡಿಯೋ. ಈಗ ಹಿಂದೊಂದು ಮಾದರಿ ಹಾಕಿದ್ದೆ ನಾನು. ನೀವೆಲ್ಲರೂ ಮಾಡಿದಿರಿ ಅಂತಂದ್ರೆ ನಾನು ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ನಾವು ಓದಿ ಹೇಳತ್ತನು ತಿಳಿಸಿ ಹೇಳತ್ತನು, ನೀವು ಲಕ್ಷ ಕೊಟ್ಟು ನೋಡ್ರಿ. ರಾಜೇಶನು ತನ್ನ ಹತ್ತಿರವಿದ್ದ ಹಣದ 7/15 ಭಾಗ ತಿಂಡಿ ತಿನಿಸುಗಳಿಗೆ ಮತ್ತು ತನ್ನ ಹತ್ತಿರವಿದ್ದ ಹಣದ 2/5 ತಂಪು ಪಾನಿಗಾಗಿ ಖರ್ಚು ಮಾಡಿದನು. ನಂತರ ಅವನ ಹತ್ತಿರ ₹60 ಉಳಿದವು. ಹಾಗಾದರೆ ಅವನಲ್ಲಿದ್ದ ಒಟ್ಟು ಹಣ ಎಷ್ಟು? ಇಲ್ಲಿ ಭಿನ್ನ ರಾಶಿ ಬಂತಂದ್ರೆ ಏನು ತಿಳ್ಕೊಬೇಕು ನೀವು? ಹಣ 1 ಅಂತ ತಿಳ್ಕೊಬೇಕು. ಹಣ 1 ಆಗಿರಲಿ, ₹1 ಆಗಿರಲಿಲ್ಲ, ಒಟ್ಟು ಒಂದು ಹಣ 1 ಆಗಿರಲಿ. ಆಮೇಲೆ ತಿಂಡಿ ತಿನಿಸುಗಳಿಗೆ, ತಿಂಡಿ ತಿನಿಸುಗಳಿಗೆ ತನ್ನ ಹತ್ತಿರವಿದ್ದ ಹಣದ 1 7/15. 1ಕ್ಕೆ 7/15 ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? 7/15 ಬರ್ತದೆ. ಆಮೇಲೆ ತಂಪು ಪಾನಿಗಾಗಿ ಖರ್ಚು ಮಾಡಿದ ಹಣ, ಅವನ ಹತ್ತಿರವಿದ್ದ ಹಣದ ಎಷ್ಟು? 2/5. 1ಕ್ಕೆ 2/5 ಗುಣಾಕಾರ ಮಾಡಿದರೆ ಎಷ್ಟು ಬರ್ತದೆ? 2/5 ಬಂತು. ಖರ್ಚಂತೂ ಎಷ್ಟು? 7/5 ಇದಕ್ಕೆ ಬಂತು. ತಿಂಡಿ ತಿನಿಸುಗಳಿಗೆ 2/5 ತಂಪು ಪಾನಿಗೆ. ಒಟ್ಟು ಖರ್ಚು ಬರೋಬರಿ ಒಟ್ಟು ಖರ್ಚು ಬರೋಬರಿ 7/15 ಪ್ಲಸ್ 2/5. ಲಸ ಎಷ್ಟು ಹಚ್ಕೋತೀರಿ ನೀವು? 15 ದೊಡ್ಡದ, 5 ಮಂಕ್ಯಾಗ 15 ಅದ ಅಂದ್ರೆ ಲಸ 15 ಇದು ನೋಡಿ. 15 1 5 3 7 1 7 ಪ್ಲಸ್ 3 2 6 ಬರೋಬರಿ 13/15. ಎಷ್ಟು ಖರ್ಚಾಯ್ತು? 13/15 ಖರ್ಚು. ಉಳಿದ ಹಣ ತಗೋಬೇಕು. ಹಣ ಎಷ್ಟು ತಿಳ್ಕೊಂಡ್ರಿ? 1 ಹಣ ಅಂತ ತಿಳ್ಕೊಂಡ್ರಿ. ಉಳಿದ ಹಣ ಬರೋಬರಿ ಹಣ ಎಷ್ಟು ತಿಳ್ಕೊಂಡ್ರಿ ನೀವು? 1 ಅಂತ ತಿಳ್ಕೊಂಡ್ರಿ. 1ನೇ 1 ಸರಿ ಮೈನಸ್ 13/15. ಈಗ 15ರಾಗ 13 ಕಳೆದ್ರೆ ಎಷ್ಟು ಉಳಿತದೆ? 2/15 ಉಳಿತದ. ಅದು ಗುರುತಿರಲಿ, ರೀತಿ ಪ್ರಕಾರ ಕಲಿಸ್ಬೇಕಾಗ್ಯದ. ನಾ ಕಲಿಸ್ಲಿಕ್ಕೆ 13/15 ಬರೋಬರಿ 2/15 ಹಣ ಉಳಿತು. ಅವನ ಹತ್ತಿರ ಇದ್ದ ಹಣ ತಗೋಬೇಕು. 2/15 2/5 ಉಳಿದಾಗ ಎಷ್ಟಿರ್ತದೆ ಹಣ? 1 ಹಣ. ಆಮೇಲೆ ಎಷ್ಟು ಉಳಿದಾಗ? ₹60 ಉಳಿದಾಗ ಬರೋಬರಿ ಎಷ್ಟಿರ್ತದೆ ಹಣ? 60 ಗುಂಡ್ಲೆ 1 ಸರ್ವಾಸ್ ಬಾಗಿಲೆ ಮ್ಯಾಲೆ ಏನಾಗ್ತದ? 15 ಆಗ್ತದ. ತಳಗೆ ಏನಾಗ್ತದೆ? 2 ಆಗ್ತದೆ ನೋಡಿ. 2 1 2 30 15 3 45. ಅವನ ಹತ್ತಿರ ಇದ್ದ ಹಣ ಎಷ್ಟು? ₹450. ಆನ್ಸರ್ ಈಸ್ ಈಕ್ವಲ್ ಟು ₹450 ನೋಡಿ. ಇಷ್ಟು ತಿಳ್ಕೊಂಡು ಮಾಡಿಬಿಟ್ರೆ ಏನು ಬೇಡ. ಅಲ್ಲ ನೀವು ಮಾಡೋದು ಪ್ರಾಕ್ಟೀಸ್ ಆದ್ಕೊಳ್ಳಿ. ಏನಾಗ್ತದೆ ಗುರ್ತದ ನಿಮಗೆ ಬಾಯಲ್ಲೇ ಮುಂದೆ ಬರ್ತಾವೆ ಇವು ಗಣಿತಗಳು. ಹೆಂಗಂದ್ರೆ ಈಗ ನೀವು ಎಲ್ಲ ಬಿಟ್ಬಿಡಬೇಕು. ಅವನ ಹತ್ತಿರವಿದ್ದ ಹಣ ಅಂದ್ರೆ ನೋಡಿ 7/15 2/15 ಕೂಡಿಸ್ರಿ. ಇದು ನೋಡಿ ಡೈರೆಕ್ಟ್ ಇಲ್ಲಿಗೆ 13/15. 15ರಾಗ 13 ಕಳೀರಿ 2 ಉಳಿತೇವೆ. 2/15 ಉಳಿದಾಗ 1 ಹಣ. 60 ಉಳಿದಾಗ ಎಷ್ಟು? ಡೈರೆಕ್ಟ್ ಬಂದುಬಿಡ್ತದೆ. 2 ರೀತಿಗಳು ಮುಂದೆ ತಿಳಿಸ್ತದೆ. ಒಂದು ಸ್ವಲ್ಪ ನೀವು ಪರ್ಫೆಕ್ಟ್ ಆಗೋ ತನಕ ಒಂದು 4 ಮಾದರಿಗಳು ಇರಲಿ. ಚೆನ್ನಾಗಿ ಫೇರ್ದಾಗ ಬಿಡಿಸ್ರಿ. ಮುಂದಿನ ಗಣಿತ ನೋಡೋಣ.